ದಕ್ಷನ ಪುತ್ರಿಯಾದಂಥ ಸತಿ ಶಿವನ ಪತ್ನಿಯಾಗಿದ್ದಳು. ಆದರೆ ಸತಿಯ ತಂದೆ ದಕ್ಷನಿಗೆ ಶಿವನ ಸರಳ ಜೀವನ ಶೈಲಿ ಮತ್ತು ವೈರಾಗ್ಯ ಇಷ್ಟವಾಗಿರಲಿಲ್ಲ. ಆದ್ದರಿಂದ ಶಿವನನ್ನು ಅವಮಾನಿಸುವ ಉದ್ದೇಶದಿಂದ ದಕ್ಷನು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು. ಎಲ್ಲ ದೇವತೆಗಳನ್ನು ಆಹ್ವಾನಿಸಿದರೂ ಶಿವನನ್ನು ಮತ್ತು ಸತಿಯನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನಿಸಲಿಲ್ಲ. ಆಹ್ವಾನ ಇಲ್ಲದಿದ್ದರೂ ಸಹ ಯಜ್ಞಕ್ಕೆ ಹೋದ ಸತಿ ಅಲ್ಲಿ ತನ್ನ ಪತಿಗೆ ಆಗುತ್ತಿರುವ ಅವಮಾನವನ್ನು ಸಹಿಸಲಾಗದೆ ಸತಿ ತೀವ್ರವಾಗಿ ನೋವಿನಿಂದ ಕಂಗಾಲಾಗುತ್ತಾಳೆ. ಸತಿ ತನ್ನ ಯೋಗಶಕ್ತಿಯಿಂದ ದೇಹವನ್ನು ತ್ಯಜಿಸುತ್ತಾಳೆ. ಸತಿಯ ಮರಣದಿಂದ ದುಃಖಿತನಾದ ಶಿವನು ತಾಂಡವ ನಡೆಸಿ ದಕ್ಷನ ಯಜ್ಞವನ್ನು ನಾಶ ಮಾಡಿ ನಂತರ ಕೈಲಾಸದಲ್ಲಿ ತಪಸ್ಸಿನಲ್ಲಿ ಲೀಲನಾಗುತ್ತಾನೆ. ಸತಿಯೇ ಹಿಮಾಲಯ ರಾಜನ ಪುತ್ರಿಯಾಗಿ ಮತ್ತೆ ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ. ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡುತ್ತಾಳೆ. ಅವಳ ನಿಷ್ಠೆ ಮತ್ತು ತಪಸ್ಸಿನಿಂದ ಶಿವನು ಪ್ರಸನ್ನನಾಗಿ ವಿವಾಹಕ್ಕೆ ಒಪ್ಪಿಕೊಳ್ಳುತ್ತಾನೆ. ಹಿಮಾಲಯ ಪರ್ವತದಲ್ಲಿ ದೇವತೆಗಳು ಮತ್ತು ಋಷಿಗಳ ಸಮ್ಮುಖದಲ್ಲಿ ಇವರ ವಿವಾಹ ನಡೆಯುತ್ತದೆ. ಇದೇ ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಅರ್ಥ.